ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಗುರುವಾರದ ವ್ಲಾಗ್. ಇವತ್ತು ಮಾರ್ಕೆಟ್ಗೆ ಹೊಂಟಿದ್ದೆ ನಾನು. ಸ್ವಲ್ಪ ಸಮಯ ಇದ್ದು ಹಳೆಯವು ಸಮಯ ನಮ್ಮ ಅತ್ತೆಯವರು ಒಂದು 7 ತಿಂಗಳತ್ತು ಚೇಂಜ್ ಮಾಡಿಸಿ ಬೇರೆ ತಂದು ಕೊಡು ಅಂತೇಳಿ ಕೊಟ್ಟಿದ್ರು. ನನಗೆ ಆಗಿದ್ದಿಲ್ಲ. ಇನ್ನು ನಾಳೆ ಮನೆ ಶಾಂತಿ ಒಂದು ಬೇರೆ ಮಾಡೋರದಿ ನಾವು. ಇನ್ನು ಆಮೇಲೆ ಡೈಲಿ ಯೂಸಿಗೆ ಬೇಕಾಗ್ತೈತೆ ಅವ್ರಿಗೆ. ಈಗ ಕಾಮಾಕ್ಷಿ ದೀಪ ಅಷ್ಟೇ ಹಚ್ತಾರೆ ಅವರು. ಅದಕ್ಕೆ ತೊಗೊಂಡು ಹೋಗ್ಬೇಕಂತ ಹೋಗಿದ್ದೆ. ಆಮೇಲೆ ಸ್ವಲ್ಪ ಸೀರೆ ನೋಡ್ಬೇಕಂತ ಹೋಗಿದ್ವಿ ರೀ. ಹೋಲ್ಸೇಲ್ಗೆ ಭಾರಿ ಚಲೋ ಸೀರೆ ಬಂದಾವೆ. ಬಟ್ ಭಾಳ ರಶ್ ಇತ್ತು. ನಾವು ನಾಳೆ ಮನೆ ಶಾಂತಿಗೆ ತೊಗೊಳಕ್ಕೆ ಬೇಕಾಗ್ತೈತಿ. ನೋಡೋಣ ಹೆಂಗೆ ಅದಾವ ಅಂತೇಳಿ. ಫಸ್ಟ್ ಟೈಮ್ ಹೋಗಿದ್ವಿ ನಾನು ನೋಡ್ಬೇಕಂತೇಳಿ. ಅದಕ್ಕೆ ನೋಡ್ಕೊಂಡು ಬಂದ್ವಿ. ಸೀರೆ ಆಯಿತು, ಆಮೇಲೆ ಬ್ಲೌಸ್ ಪೀಸು ಎಲ್ಲ ಭಾರಿ ಚಲೋ ಇದ್ದು. ರೇಟು ಕಡಿಮೆ ಅದ. ಯಾರು ನೋಡ್ಬೇಕಂತಿದ್ರೆ ಹೋಗ್ರಿ, ನಿಯರ್ ಇರೋರು. ಚಲೋ ಅನ್ನಿಸ್ತು ನನಗಂತೂ. ಫಸ್ಟ್ ಟೈಮ್ ನೋಡಿದ್ವಿ. ಎಲ್ಲ ಥರ ಅವ, ಮಸ್ತ್ ಇತ್ತು. ರೇಷ್ಮೆ ಸೀರೆನೂ ಭಾರಿ ಚಂದ ಇದ್ದು ರೀ. ಕಲರು ಭಾರಿ ಕಾಂಬಿನೇಷನ್ ಇರೋದಿತ್ತು, ಬಾರ್ಡ್ರದೆಲ್ಲ. ಬಟ್ ಈಗೇನು ತೊಗೊಳಕ್ಕಾಗಲ್ಲ ನೋಡ್ರಿ, ಸುಮ್ಮನೆ ನೋಡೋಕೆ ಹೋಗಿದ್ದೆ ನಾನು. ಆಮೇಲೆ ಲಕ್ಷ್ಮೀ ಪೂಜೆಗೆ ಏನೇನು ಬೇಕಾಗ್ತಾವೆಲ್ಲ ನಾಳೆ ಬೇಕಲ್ರಿ ಪೂಜೆಗೆ, ಅವೆಲ್ಲ ತೊಗೊಂಡ್ವಿ. ಹಣ್ಣು, ಆಮೇಲೆ ಡೆಕೋರೇಷನ್ ಏನು ಬೇಕಾಗುತ್ತೆ, ಹೂವು ಅವೆಲ್ಲ ತೊಗೊಂಡ್ವಿ. ಇವು ನೋಡಿರಿ ಸ್ಟ್ಯಾಂಡು, ದೇವ್ರಿಗೆಲ್ಲ ಕುಂದ್ರಿಸ್ತೀವಿ ನೋಡಿರಿ. ಇವು ಕಟ್ಟಿಗೆದು ಬಂದಿದ್ರಿ. ಇದು ಚಂದ ಇತ್ತು ರೀ. ಇದು 40 ರೂಪಾಯಿಗೆ ಒಂದೊಂದಿನ ಪೀಸ್ ಹೇಳಕತ್ತಿದ್ರು ಅವರು. ನೋಡಿದ್ಲು ನಮ್ಮ ಮಮ್ಮಿ ಮಗಳು ತೊಗೊಂಡ್ಲು. ಆಮೇಲೆ ಬಾಳೆಹಣ್ಣು, ಪಡವಲ್ಕಾಯಿ ಅಂತೂ 100 ರೂಪಾಯಿಗೆ ಒಂದೊಂದು ಮಾರಿಲ್ಕತ್ತಿತ್ತು ರೀ. ರೇಟ್ ಅಂದ್ರೆ ಭಾಳ ಅದ ರೀ. ಸೀಸನ್ ನೋಡಿರಿ, ಹಿಂಗಾಗಿ ರೇಟ್ ಭಾಳ ಜಾಸ್ತಿ ಇತ್ತು ಇವತ್ತು. ಲಾಸ್ಟ್ ಶುಕ್ರವಾರಲ್ಲ ಹಿಂಗಾಗಿ ಭಾಳ ಇತ್ತು. ರಶ್ಶು ಹಾಗೆ ಇತ್ತು ನೋಡಿರಿ. ಕಂಡಾಟಿ ರಶ್ ಇತ್ತು ರೀ. ಇನ್ನು ಸಂಜೆಗಂತೂ ತೀರಾ ರಶ್ ಇರ್ತೈತಿ. ನಾವು ಬೆಳಗ್ಗೆ ಒಂದು 11:12ಕ್ಕೆ ಹೋಗಿದ್ವಿ. ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡಿರಿ. ನಾಳೆ ಅಲ್ಲಿ ತರ್ವಿ ಲಕ್ಷ್ಮಿಗೆ ಹೋಗಿ ಸೀರೆ ಹೊಡ್ಸ್ಕೊಂಡು ಬರಬೇಕು ರೀ. ನಾಳೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡಿರ್ತೀನಿ ರೀ. ಸ್ವಲ್ಪ ಜಲ್ದಿನೇ ಹೋಗ್ಬೇಕಾಗತ್ತೆ ರೀ. ಬೆಳಿಗ್ಗೆ ನಮ್ಮನೆಯವರು ಮತ್ತು ಬಂದು ಕಂಪ್ನಿಯೆಲ್ಲ ಹೋಗ್ತಾರಲ್ಲ, ಹಿಂಗೆ ಲೇಟ್ ಆಗ್ತೈತಿ. ಅದಕ್ಕೆ ನೋಡೋಣ, ಆದ್ರೆ ವಿಡಿಯೋ ಮಾಡಿರ್ತೀನಿ. ಒಂಥರ ಇದಾಗ್ತಾವತ್ತೇಳಿ ಸಪ್ರೇಟ್ ಮಾಡಿಟ್ರಾಯ್ತು. ನಾಳೆ ಹೋಗಾಗ ಮತ್ತು ಕವರ್ ಹಾಕ್ಕೊಂಡು ಹೋದ್ರಾಗ್ತದೆ ದೇವ್ರ ಗುಡಿಗೆ. ಅದು ಅದಕ್ಕೆ ಇವು ಒಂದೊಂದು ಡಜನ್ ಇರಲಿಲ್ಲ, ಅದು 2 ಡಜನ್ ಇದ್ದು ತೊಗೊಂಡೆ. 2 ದೇವರಿಗೆ ನಾನು ನಾಳೆ ಉಡಿ ತುಂಬ್ತೀನಿ, ಕಡೆ ಶುಕ್ರವಾರ ಅಂತೇಳಿ. ಅದಕ್ಕೆ ತೊಗೊಂಡು ಬಂದೀನಿ ರೀ. ಸೀರೆ ಅವೆಲ್ಲ ತೊಗೊಂಡು ಬಂದಿದ್ದೆ. ಹೂವು ಆಮೇಲೆ ಬಾಳೆಹಣ್ಣು ಇವೇನದಲ್ಲ ರೀ, ಫ್ರಿಜ್ ಒಳಗೆ ಎಲೆ ಅದೆಲ್ಲ ಇಟ್ಕೊಂಡೆ ಸಪ್ರೇಟ್ ಮಾಡಿ. ಆಮೇಲೆ ಬೆಳಗ್ಗೆ ತೋರಿಸಿದ್ದೆ ನೋಡ್ರಿ, ಹೋಗ್ಬೇಕಾದ್ರೆ ನಾನು ಸಮಯ ಚೇಂಜ್ ಮಾಡಾಕತ್ತೀನಿ ಅಂತೇಳಿ. ಅದಕ್ಕೆ ಇವು ಡೈಲಿ ಯೂಸಿಗೆ ದೀಪದ ತೊಗೊಂಬಂದ್ರಿ. ದೀಪ ಹಚ್ಬೇಕಂತೇಳಿ ಡೈಲಿ ಯೂಸ್ಗೆ ಆಗುತ್ತಲ್ಲ ರೀ. ಅದಕ್ಕೆ ತೊಗೊಂಡು ಬಂದೀನಿ ನೋಡಿರಿ. ಒಂಥರ ಚಂದ ಇತ್ತು, ಚಂದ ಅನ್ನಿಸ್ತು ನನಗೆ. ಡೈಲಿ ಯೂಸಿಗೆ ಈ ಥರನೂ ಹಚ್ಕೊಳ್ಬೋದು. ನಾವು ಸಣ್ಣ ದೀಪ ಮಾಡ್ಕೊಂಡು ಇಟ್ಕೊಬೋದು. ಇಲ್ಲಾಂದ್ರೆ ಇವು ಸೆಂಟ್ರಲ್ ಇದು ಬರುತ್ತೆ ನೋಡ್ರಿ ಡಿಸೈನ್, ಅದನ್ನು ಹಾಕ್ಕೊಂಡು ಇಟ್ಕೊಬೋದು. ಸ್ವಲ್ಪ ದೊಡ್ಡದು ಅನಿಸ್ತೈತಿ. ಇಷ್ಟೇ ಬೇಕಿದ್ರೆ ನಾವು ಯೂಸ್ ಮಾಡ್ಕೊಬೋದು. ಅದಕ್ಕೆ ಒಂಥರ ಚಂದ ಅನ್ನಿಸ್ತು. ತೊಗೊಂಡು ನೋಡಿರಿ. ಇಷ್ಟ ಆಗಿದ್ರೆ ಹೇಳ್ರಿ, ಹೆಂಗದ ಅಂತ ಹೇಳ್ರಿ ನೀವು ಸ್ವಲ್ಪ ಕಮೆಂಟ್ ಒಳಗೆ ಫ್ರೆಂಡ್ಸ್. ಇಷ್ಟ ಆಯ್ತಿಲ್ಲ ನಿಮ್ಗೆ ನೋಡಿರಿ, ಚಂದ ಅನಿಸ್ತು. ದೀಪ ಅವರಿ ಭಾರಿ ಚಲೋ ಅದ. ಮೇಲೆ ಅವು ಸಮಯ ಹಾಕ್ಬಿಟ್ಟು ಮ್ಯಾಗ ನಮ್ಮ ಮತ್ತೊಂದು 500 ರೂಪಾಯಿ ಕೊಟ್ಟೆ ನೋಡಿರಿ ತೊಗೋಬೇಕಾದ್ರೆ. ದೀಪ ಅವೆಲ್ಲ ಚಂದತಿ. ಯಾಕಂದ್ರೆ ಈ ಸೀಸನ್ ಅಲ್ರಿ, ಅವರು ಕಡಿಮೆ ಮಾಡಲಿಲ್ಲ ಎಷ್ಟು ಕೇಳಿದ್ರು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೀಪ ಹೆಂಗದಂತಕ್ಕೆ ನಮ್ಗೆ ತಿಳಿಸ್ರಿ ಫ್ರೆಂಡ್ಸ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.